ಏನ್ರಿ ಸ್ಮಾರ್ಟ್ ಲೂಟಿ ಅಂತ ಇತ್ತು, ಇವಾಗ ಸಚಿವರಿಗೆ ಹನಿ ಟ್ರಾಪ್ ಅಂತ ಪ್ರೋಗ್ರಾಮ್ ನೇಮ್ ಚೇಂಜ್ ಮಾಡಿದಿರಾ ಅಂತ ಅಂದ್ಕೊಳ್ಬೇಡಿ. ಸ್ಮಾರ್ಟ್ ಲೂಟಿಯ ಬಗ್ಗೆ ಅರ್ಧ ಗಂಟೆ ಚರ್ಚೆ ಆಗಿದೆ, ಮತ್ತಷ್ಟು ಚರ್ಚೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ, ಯಾಕೆಂದ್ರೆ KJ ಜಾರ್ಜ್ ಅವರು ಅದಕ್ಕೆ ಸರಿಯಾಗಿ ಉತ್ತರ ಕೊಡಬೇಕಾಗತ್ತೆ. ಈಗ ಎಲ್ಲಾ ಕಡೆ ಚರ್ಚೆಯಾಗಿ, ಸದನದಲ್ಲೂ ಕೂಡ ಚರ್ಚೆಯಾಗಿ, ಎಲ್ಲ ಸಚಿವರ ರಾಜಕಾರಣಿಗಳ ಮಂಡೆ ಬಿಸಿ ಮಾಡಿರುವಂತಹ, ಸಚಿವರಿಗೆ ನಡೆದಂತಹ ಹನಿ ಟ್ರಾಪ್ ವಿಚಾರದ ಬಗ್ಗೆ ಕೂಡ ಚರ್ಚೆ ಮಾಡಬೇಕು. ಯಾಕಂದ್ರೆ ಇದು ಸಾರ್ವಜನಿಕರಿಗೆ ಬಹಳ ಹಿಂಸೆ ಆಗುವಂತಹ ವಿಚಾರ. ಏನಪ್ಪಾ, ನಮ್ಮನ್ನ ಆಳ್ಬೇಕಾಗಿರುವಂತಹ ನಾಯಕರು ಬರೀ ಹನಿ ಟ್ರಾಪು, ಆ ಟ್ರಾಪು, ಈ ಟ್ರಾಪು ಅನ್ಕೊಂಡು ಸದನದವರೆಗೂ ಚರ್ಚೆ ಆಗುವ ಮಟ್ಟಿಗೆ ಹೋಗಿದೆ. ಅಂಡ್ ಇದು ತನಿಖೆಗೆ ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಇನ್ನು ಏನೆಲ್ಲ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಮೂಡುತ್ತೆ. ಹಾಗಾದ್ರೆ ಇದ್ರ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ, ನೋಡ್ಕೊಂಡು ಬರೋಣ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹನಿ ಟ್ರಾಪ್ ಹಂಗಾಮ. ಪ್ರಭಾವಿ ಸಚಿವರ ಹನಿ ಟ್ರಾಪ್, ಸದನದಲ್ಲೇ ಮಾರ್ಧನಿ. ಸಚಿವ KN ರಾಜಣ್ಣ ಹೆಸರನ್ನ ಪ್ರಸ್ತಾಪಿಸಿದ್ರು ಶಾಸಕ ಯತ್ನಾಳ್. ಹನಿ ಕೆಡ್ಡಾಗೆ ಕೆಡವಿ ಜನಪ್ರತಿನಿಧಿಗಳ ಬ್ಲಾಕ್ ಮೇಲ್ ಅಂತ ಕಿಡಿಕಾರಿದ್ರು. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಹನಿ ಟ್ರಾಪ್ನ ಹಂಗಾಮ ಶುರುವಾಗಿದೆ. ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ. ಆದ್ರೆ ಮುಗಿಸ್ತಿರಲ್ಲ ನೀವು, ಸುಸಂಸ್ಕೃತ ಆಗುವಾಗ ಅದನ್ನು ಒಪ್ಪಬೇಕು, ನೀವಿಲ್ಲ ಅಂತ ನಾವು ಆಗ್ತದ. ಇವತ್ತೊಬ್ಬರು ಸಚಿವರ ಮೇಲೆ, ಇವತ್ತು ನಮ್ಮ ಸಹಕಾರಿ ಸಚಿವರ ಮೇಲೆ ಸಬ್ಜೆಕ್ಟ್ ಈಗ ಈ ಹನಿ ಸಂಬಂಧಿ ಮಂಜುನಾಥ್ ಮಾತಾಡಿ ಮಾತಾಡಿ, ಯಾವ ಸಬ್ಜೆಕ್ಟ್ ಎಲ್ಲಿ ಸಮಸ್ಯೆ ಮಾತಾಡಿ, ನಾನು ಆಗ್ರಹ ಮಾಡ್ತೀನಿ. ಆಯ್ತು, ಈಗ ಮುಖ್ಯಮಂತ್ರಿಗಳಿಗೆ, ಗೃಹ ಮಂತ್ರಿಗಳಿಗೆ ಈ ಸಂಬಂಧಿ ಮಂಜುನಾಥ್ ಟೈಮ್ ಇಲ್ಲ, ನೀವು ಮಾತಾಡಿ, ಸಂಸ್ಕೃತಿ ಪೊಲಿಟಿಕ್ಸ್ ಅಲ್ಲಿ ಮಾತಾಡಿ ಪ್ರತಿನಿಧಿಗಳನ್ನ ಬ್ಲಾಕ್ ಮೇಲ್ ಮಾಡುವಂತದ್ದು ಕನ್ನಡ ನಾಡು. ನೋಡಿ, KN ರಾಜಣ್ಣ ಸಚಿವರು ಸದನದಲ್ಲೇ ಈ ಹನಿ ಟ್ರಾಪ್ ನ ಕಹಾನಿಯನ್ನ ಬಿಚ್ಚಿಟ್ರು. KN ರಾಜಣ್ಣ ಸಹಕಾರಿ ಸಚಿವರು, ತುಮಕೂರಿನ ಒಬ್ರು ಪ್ರಭಾವಿ ಸಚಿವರು ಅಂತ ಬರ್ತಾ ಇದೆ. CD ಮಾಡೋದು, ಪೆನ್ ಡ್ರೈವ್ ಮಾಡೋದು ಸರಿನಾ? ಒಬ್ರಲ್ಲ ಇಬ್ರಲ್ಲ 45ರಿಂದ 48 ಪ್ರಭಾವಿಗಳ CD ಇದೆ. ಗೃಹ ಸಚಿವರಿಗೆ ದೂರು ಕೊಡ್ತೇನೆ, ಹನಿ ಟ್ರಾಪ್ ನ ತನಿಖೆ ಮಾಡ್ಲಿ. ಹನಿ ಟ್ರಾಪ್ ಪ್ರೊಡ್ಯೂಸರ್ ಯಾರು, ಡೈರೆಕ್ಟರ್ ಯಾರಿದ್ದಾರೆ ಅನ್ನೋದು ಹೊರಗಡೆ ಬರಬೇಕು. ಕೇಂದ್ರ ಮತ್ತು ಬೇರೆ ಬೇರೆ ರಾಜ್ಯಗಳ ನಾಯಕರ CD ಕೂಡ ಇದೆ. ಎಲ್ಲದರ ಬಗ್ಗೆ ತನಿಖೆಯಾಗ್ಲಿ ಅಂತ KN ರಾಜಣ್ಣ ಒತ್ತಾಯ ಮಾಡಿದ್ರು. ತುಮಕೂರಿನ ಒಬ್ಬ ಪ್ರಭಾವಿ ಸಚಿವರು ಅಂತ ಬರ್ತಾ ಇದೆ. ಈ ರೀತಿ ಸಿಡಿಗಳನ್ನ ಮಾಡೋದು ಸರಿನಾ? 45ರಿಂದ 48 ಸಚಿವರ ಪ್ರಭಾವಿಗಳ CD ಇದೆ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾತನಾಡಿದ್ರು KN ರಾಜಣ್ಣ ಕೇಳಿಸ್ಕೋಣ. ಊರಿನ ಇಬ್ಬರು ಪ್ರಭಾವಿ ಸಚಿವರು ಹನಿ ಟ್ರ್ಯಾಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದ್ದಾವೆ. ತುಮಕೂರಿನಲ್ಲಿ ಇರೋರು ನಾನೊಬ್ಬ ಇದ್ದೀನಿ, ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದ್ದಾರೆ, ನಮ್ಮಿಬ್ರೇ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಳ್ತೀನಿ. ಈ CD ಮಾಡ್ತಕ್ಕಂಥದ್ದು, ಪೆನ್ ಡ್ರೈವ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ಸುಮಾರು ನಿಮ್ಗೆ ಹೇಳ್ತೇನೆ, ನನಗಿರೋ ಮಾಹಿತಿ ಅಂತ 48 ಜನಗಳಿದ್ದಾರೆ, ಒಬ್ರು ಇಬ್ರು ಇಲ್ಲ. ಅಂದ್ರೆ ಒಬ್ರು ಇಬ್ರು ಅಂತ ಹೇಳಿದ್ರೆ ಬರೀ ಇವರೇ ಅಂತಲ್ಲ, ಅವರು ಇದ್ದಾರೆ. ಆದ್ರೆ ಇವೆಲ್ಲ ಬಹಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನ ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದಕ್ಕೆ ಸ್ಟೇ ತಗೊಂಡಿರ್ತಕ್ಕಂಥದ್ದು, ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ, ಆ ಪ್ರಶ್ನೆ ಬೇರೆ. ಇದರಲ್ಲಿ ಬರೀ ನಮ್ಮ ರಾಜ್ಯಕ್ಕೆ ಸೀಮಿತ ಆಗಿಲ್ಲ ಅಧ್ಯಕ್ಷರೇ, ಇದು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷದ ಇರ್ತಕ್ಕಂಥ ಮುಖಂಡಗಳು ಹನಿ ಟ್ರ್ಯಾಪ್ನ ಪೆನ್ ಡ್ರೈವ್ಗಳು ಕೂಡ ಇದಾವೆ. ಆ ಒಂದು ದೃಷ್ಟಿನಲ್ಲಿ ಇನ್ನು ಹನಿ ಟ್ರಾಪ್ ಪ್ರಕರಣದ ಉನ್ನತ ಮಟ್ಟದ ತನಿಖೆಗೆ ಆದೇಶ ಸದನದಲ್ಲೇ ಆದೇಶಿಸಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರು. ಐ ಥಿಂಕ್ ಇದು ಒಂದನ್ನೇ ಆನ್ ಸ್ಪಾಟ್ ಡಿಸಿಷನ್ ತಗೊಂಡಿರೋದು ಅಂತ ಅನ್ಸುತ್ತೆ, ಇಮಿಡಿಯೇಟ್ ಆಗಿ ಆದೇಶ ಮಾಡಿರೋದು. ಹನಿ ಕೆಡ್ಡ ಪ್ರಕರಣ ಬಹಳ ಗಂಭೀರ, ಇದಕ್ಕೆ ಲಗಾಮ್ ಹಾಕಬೇಕು. ಸಚಿವರಾದ ರಾಜಣ್ಣ ಪ್ರಸ್ತಾಪಿಸಿ ತನಿಖೆಗೆ ಮನವಿ ಮಾಡಿದ್ದಾರೆ. ಹಾಗಾಗಿ ಪ್ರಕರಣದ ತನಿಖೆಗೆ ಆದೇಶ ಅಂತ ಗೃಹ ಸಚಿವರು ಸ್ಥಳದಲ್ಲೇ ಸದನದಲ್ಲೇ ಆದೇಶವನ್ನ ಹೊರಡಿಸಿದ್ರು. ಇಲ್ಲ, ನನಗೇನು ಗೊತ್ತಿಲ್ಲ. ನಮಗೆ ಗೊತ್ತಾಗೋದು ನಮ್ಮ ಇಲಾಖೆಗೆ ಏನಾದರೂ ಮಾಹಿತಿ ಬಂದಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಸ್ಪೆಕ್ಯುಲೇಷನ್ಸ್ಗೆ ಬೇಕಾದಷ್ಟು ಇರುತ್ತೆ, ಆದರೆ ನಮ್ಮ
ಇಲಾಖೆಯ ಗಮನಕ್ಕೆ ಬಂದರೆ ಮಾತ್ರ ಈ ವಿಚಾರಗಳು ಗೊತ್ತಾಗುತ್ತೆ. ಯಾರು ಕೊಟ್ಟಿಲ್ಲ, ಖಂಡಿತವಾಗಿ ಆಗಬಾರ್ದು. ಅದಕ್ಕೆ ನಾನು ಕೂಡ ಈಗ ಡಿಪಾರ್ಟ್ಮೆಂಟ್ನವರಿಗೆ ಮಾಹಿತಿಯನ್ನು ಕೇಳಿದ್ದೇನೆ, ಯಾಕೆಂದರೆ ಉತ್ತರ ಕೊಡುವಾಗ ಹೇಳಬೇಕಾಗತ್ತೆ. ಅದನ್ನು ಕೇಳಿದ್ದೇನೆ, ಗೊತ್ತಿಲ್ಲ ನನಗೆ ವಿಷಯ. ಈಗ ಅವರ ಪ್ರಸ್ತಾಪ ಮಾಡಿದರೂ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದಷ್ಟೇ ಗೊತ್ತು, ಅದಕ್ಕೆ ಉತ್ತರ ಕೊಡ. ಇನ್ನು ಈ ಹನಿ ಟ್ರಾಪ್ ವಿಚಾರದ ಬಗ್ಗೆ ಸಚಿವ KN ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರು ಸಿಎಂ ಅನ್ನ ಭೇಟಿ ಮಾಡಿ ಒಂದಷ್ಟು ವಿವರಗಳನ್ನ ನೀಡಿದ್ದಾರೆ. ಅದಾದ ನಂತರ ಪವರ್ ಟಿವಿ ಜೊತೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ರಾಜೇಂದ್ರ ಕೇಳಿಸ್ಕೊಳ್ಳೋಣ. ಗೃಹ ತನಿಖೆ ಆಗಲಿ. ಈಗ ನಮ್ಮ ರಾಜ್ಯದಲ್ಲಿ ಏನು ಈಗ ಮಾತು ಆಗ್ತಾ ಇದೆ, ಮಾತನ್ನು ಮಾನ್ಯ ಸಚಿವರು ಹೇಳಿದ್ದಾರೆ, ಇವತ್ತು ಸದನದಲ್ಲೂ ಮಾತಾಡಿದ್ದಾರೆ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಮಾನ್ಯ ಗೃಹ ಸಚಿವರನ್ನ ಕೇಳ್ಕೊಂಡಿರುವಂಥದ್ದು. ತನಿಖೆ ಆಗಲಿ, ಇದರಿಂದ ಯಾರಿದ್ದಾರೆ ಅಂತನೂ ನಮಗೂ ರಾಜ್ಯ ಜನಕ್ಕೆ ಗೊತ್ತಾಗಬೇಕಲ್ಲ. ಇದು ಬರೀ ರಾಜಣ್ಣವರು ಅಥವಾ ನಾನು ಅಂತ ಹೇಳೋಕ್ಕಲ್ಲ. ಹಿಂದೆ ಯಾರ ಮೇಲೆಲ್ಲ ಆಗಿದೆ ಅದು ತಪ್ಪದು, ಅದನ್ನು ಇಡೀ ರಾಜ್ಯ ಖಂಡಿಸಿದೆ, ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಖಂಡಿಸಿದ್ದಾರೆ. ಮುಂದಕ್ಕೂ ಈ ರೀತಿ ಆಗಬಾರ್ದು. ಇನ್ನು ಯಾರಿಗೆಲ್ಲ ಹನಿ ಟ್ರಾಪ್ ಆಗಿದೆ ನೀವೆಲ್ಲ ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಿ ಅಂತ DCM DKC ಹೇಳಿದ್ದಾರೆ. ಕೇಳಿಸ್ಕೊಳ್ಳೋಣ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಫಸ್ಟ್ ಯಾರು ಇದ್ರೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಬರ್ದು ಕೊಡ್ಲಿ. ಯಾರು ಇದ್ರೆ ತನಿಖೆ ಮಾಡಿಸೋಣ. ಎಸ್, ಚರ್ಚೆ ಮಾಡಬೇಕು. ಬಸವರಾಜ್ ಸರ್, ಬಹಳ ನಗ್ತಾ ಇದ್ರಿ ನೀವು. ನಗಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ರಾಜ್ಯದ ಜನ. ನಮ್ಮ ಪರಿಸ್ಥಿತಿ ಇವ್ರನ್ನ ನೋಡಿ ಅಳುವುದೋ ನಗುವುದೋ ನೀವೇ ಹೇಳಿ ಅಂತ ಇದೆಯಲ್ಲ, ಅದು ನೆನಪಾಗ್ತಾ ಇದೆ ನಮ್ಗೆ. ಏನ್ ಹೇಳ್ತೀರಿ ಸರ್? ಇದೊಂದು ಪ್ರಹಸನಕಾರಿ ವಿಚಾರಣೆ ಇದೇನು. ಯಾಕಂದ್ರೆ ಇದರಿಂದಾಗಿ ಏನು ಜನಸಾಮಾನ್ಯಗೆ ಆಗೋ ನಷ್ಟ ಆಗಲಿ ಲಾಭ ಆಗಲಿ ಏನಿಲ್ಲ. ಇದು ಮುಖ್ಯವಾಗಿ ರಾಜಕಾರಣದಲ್ಲಿ ಚಾರಿತ್ರ್ಯದ ಪ್ರಶ್ನೆ. ಕರೆಕ್ಟ್. ನೈತಿಕತೆ ಬೇರೆ. ನೈತಿಕತೆ ಅನ್ನೋದು ಮತ್ತೆ ಚಾರಿತ್ರ್ಯ, ಇಂಟಿಗ್ರಿಟಿ, ಪರ್ಸನಲ್ ಇಂಟಿಗ್ರಿಟಿ. ಈಗ ಈ ಹನಿ ಟ್ರ್ಯಾಪ್ ಅಂತ ನಾವೇನು ಶಬ್ದ ಈಗ ಬಳಸ್ತಾ ಇದ್ದೇವೆ, ಈ ಹನಿ ಟ್ರ್ಯಾಪು ನಾವು ಈಗ ಇತ್ತೀಚೆಗೆ ನಮ್ಮ ಪತ್ರಿಕೋದ್ಯಮದಲ್ಲಿ ಮತ್ತು ರಾಜಕೀಯ ವಲಯದಲ್ಲಿ ಬಳಸ್ತಾ ಇದ್ದೇವೆ. ಆದರೆ ಇದು ಅನೇಕ ರೀತಿಯಲ್ಲಿ ತುಂಬಾ ಪುರಾತನ ಕಾಲದ ಇದೊಂದು ತಂತ್ರಗಾರಿಕೆ. ಚಾಣಕ್ಯನ ಇದರಲ್ಲೇ ಇದೆ, ಇದು ಅರ್ಥಶಾಸ್ತ್ರದಲ್ಲಿ ಇದೆ. ವಿಷಕನ್ಯೆ ಅಂತ ಒಂದು ಶಬ್ದ ಇದೆ ಅಲ್ಲಿ. ಆ ವಿಷಕನ್ಯೆಯನ್ನು ಉಪಯೋಗಿಸಿಕೊಂಡು ಆದ್ರೆ ಅದೊಂದು ತಂತ್ರಗಾರಿಕೆ ರಾಜರುಗಳ ಮಧ್ಯೆ. ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಅನ್ನೋದಕ್ಕಿಂತ ಸುಮಾರು 15 ವರ್ಷಗಳು ನಾವು ನೋಡ್ತಾ ಇದ್ದೇವೆ ಇದನ್ನ, ಈ ಥರದ ಹನಿ ಟ್ರ್ಯಾಪ್ ಕೇಸ್ಗಳನ್ನ. ಇಷ್ಟೆಲ್ಲ ಗೊತ್ತಿದ್ದು ಆ ತುಮಕೂರದ ಮೂಲದ ಮಂತ್ರಿನೇ ಇರಲಿ ಯಾರೇ ಆಗಲಿ, ಯಾಕೆ ಒಳಗಾದ್ರೂ ಈ ಆಮಿಷಕ್ಕೆ? ಟ್ರ್ಯಾಪ್ ಅಂದ್ರೆ ಏನು? ಒಂದು ಇಲಿ ಬೋನ್ ಇದ್ದಾಗೆ, ಅಲ್ಲಿ ಬೋನ್ ಇದೆ, ಬೋನ್ ಇಡ್ತಾರೆ ಅಂತ ಗೊತ್ತಿದೆ ನಿಮಗೀಗ, ಹೋಗಿ ಅಲ್ಲಿ ಯಾಕೆ ಹೋಗ್ತೀರಿ ನೀವು? ಇಟ್ ಈಸ್ ಮೋರ್ ಅಬೌಟ್ ಯುವರ್ ಪರ್ಸನಲ್ ಇಂಟಿಗ್ರಿಟಿ, ಚಾರಿತ್ರ್ಯ. ನಿಮಗೆ ಗೊತ್ತಿದೆ. ಈಗ ಹನಿ ಟ್ರ್ಯಾಪ್ ಅಂತ ಆರೋಪಗಳು ಕೂಡ ಏನು ಮಾಡ್ತಿದ್ದಾರೆ? ತುಮಕೂರು ಮೂಲದ ಸಚಿವರು ಹೋಗಿ ದೂರು ಕೊಡಿ. ಅದಕ್ಕೆ DK ಶಿವಕುಮಾರ್ ಮಾತ್ರ ನನ್ನ ನಗು ಬಂತು. ಕೊಡಿ ದೂರ. ಹಾಗಾದ್ರೆ ದೂರ ಇಲ್ಲದೆ ಏನು ತನಿಖೆ ಮಾಡೋದು? ಗಾಳಿಯಲ್ಲಿ ತನಿಖೆ ಮಾಡೋಕ್ಕಾಗತ್ತಾ? ಇಂಥವ್ರು ಹಿಂಗೆ ಬಂದು ನನಗೆ ಹಿಂಗೆ ಮಾಡಿದ್ರಪ್ಪ ಅಂತ ದೂರು ಕೊಡ್ಬೇಕಾಗುತ್ತೆ. ಇನ್ನೊಂದು ಕೇಳ್ತೀನಿ ಸರ್, ಯಾವುದೇ ಸರ್ಕಾರಗಳು ಬಂದ್ರು ಇದು ಒಂದು ಮೇನ್ ಹೈಲೈಟ್ ಆಗ್ಬಿಡುತ್ತಲ್ಲ ಸರ್. ಬಿಜೆಪಿ ಸರ್ಕಾರದಲ್ಲೂ ಈ ಹನಿ ಟ್ರ್ಯಾಪ್, ಇದರಲ್ಲೂ ಹನಿ ಟ್ರ್ಯಾಪ್. ಅಂದ್ರೆ ವಾಟ್ ವೇ ದೇ ಆರ್ ಚೂಸಿಂಗ್ ಇನ್ ಪಾಲಿಟಿಕ್ಸ್ ಸರ್? ಸರ್ಕಾರ ಮತ್ತು ವಿರೋಧ ಪಕ್ಷ ಬಿಡಿ, ಆಯಾ ಪಕ್ಷದ ಒಳಗಡೆನೇ ಇದಾವೆ. ಬಿಜೆಪಿಲಿ ಅನೇಕ ಬಣಗಳು ಇದನ್ನು ಮಾಡ್ತಾರೆ. ಅಲ್ಲಿ ಒಂದು ಹನಿ ಟ್ರ್ಯಾಪ್ ಒಂದು ಗ್ಯಾಂಗ್ ಇತ್ತು. ನಮ್ಮ ಪವರ್ ಟಿವಿಲಿ ಅದನ್ನು ಮಾಡಿದ್ವಿ ನಾವು, ಸುದ್ದಿ ಮಾಡಿದ್ವಿ. ಹನಿ ಟ್ರ್ಯಾಪ್ ಬಿಡಿ, ಒಂದು ಏಡ್ಸ್ ಟ್ರ್ಯಾಪ್ ಮಾಡಿದ್ವಿ ನಾವು ಅದನ್ನ. ಇಟ್ಸ್ ಕಾಲ್ಡ್ ಏಡ್ಸ್ ಟ್ರ್ಯಾಪ್. ಆಮೇಲೆ ಕಾಂಗ್ರೆಸ್ ಅಲ್ಲೂ ಆಗಿದೆ ಇದೆಲ್ಲ. ಬಟ್ ನಾನು ಹೇಳೋದು, ಈ ಥರದ ಪರಿಸ್ಥಿತಿ ಯಾಕೆ ಬರ್ತದೆ? ಒಬ್ಬ ಕಾರ್ಯಕರ್ತನಿಗೆ ಅಥವಾ ಯಾರೋ ಒಬ್ಬ ಮನುಷ್ಯನಿಗೆ, ರಾಜಕೀಯ ವ್ಯಕ್ತಿಗೆ ತನ್ನದೇ ಪಕ್ಷದ ನಾಯಕನ ಮೇಲೆ ಅಥವಾ ಇನ್ನೊಬ್ಬ ವಿರೋಧ ಪಕ್ಷದ ನಾಯಕನ ಮೇಲೆ ಈ ಥರದ ಇದೊಂದು ಹೀನ ಮತ್ತು ಒಂದು ಅತ್ಯಂತ ಏನಂತ ಅಸಹ್ಯ ಬರುವಂಥ ಒಂದು ವಿಚಾರ. ಆ ಅಸಹ್ಯಕರ ಒಂದು ಆ ಪ್ರಜ್ಞೆ ಇದೆಯಲ್ಲ, ಅದರ ಮೇಲೆ ಇವ್ರ ಇನ್ವೆಸ್ಟ್ಮೆಂಟು. ಹಾಗೆ ಕಾನೂನಾತ್ಮಕವಾಗಿ ನೋಡಿದ್ರೆ ಕನ್ಸೆನ್ಶುವಲ್ ಸೆಕ್ಸ್ ಇಸ್ ಲೀಗಲ್. ಇಬ್ಬರು ವ್ಯಕ್ತಿಗಳು ಸರ್ವಸಮ್ಮತಿಯಿಂದ ಪರಸ್ಪರ ಸಮ್ಮತಿಯಿಂದ ಮಾಡಿದ್ರೆ ಅದು ಫೈನ್. ಆದರೆ ಇಲ್ಲಿ ಒಂದು ಪಬ್ಲಿಕ್ ಇಮೇಜ್ ಇರ್ತದೆ, ಸಾರ್ವಜನಿಕ ಒಂದು ಚಾರಿತ್ರ್ಯ ಇರ್ತದೆ. ಅದು ಎಲ್ಲಿ ಹಾಳಾಗಿ ಬಿಡ್ತದೋ ಅಂತ ಗಾಬರಿ ಆಗಿದೆ ಇವರಿಗೆ. ಅನ್ಲೆಸ್ ಅಂಡ್ ಅಂಟಿಲ್ ಅದು ಹೊರಗಡೆ ಬರೋವರೆಗೂ ಅದು ಅವ್ರಿಗೆ ಹನಿ ಟ್ರ್ಯಾಪ್ ಅಂತ ಅನ್ಸಿರಲ್ಲ. ಈಗ ಇಷ್ಟು ಹನಿ ಟ್ರ್ಯಾಪ್ಗಳು ದೆನ್ ದೇ ಥಿಂಕ್ ಇಟ್ ಇಸ್ ಹನಿ ಟ್ರ್ಯಾಪ್. ಈಗ ಇಷ್ಟೆಲ್ಲ ಹನಿ ಟ್ರ್ಯಾಪ್ಗಳು ಆದವಲ್ಲ, ಒಂದೇ ಒಂದು ಹೇಳ್ತೀನಿ. ಈ ಹನಿ ಟ್ರ್ಯಾಪ್ ರಮೇಶ್ ಜಾರಕಿಹೊಳಿ ವಿಚಾರಣೆ ತಗೊಳ್ಳಿ. ಅಲ್ಲಿನ ಸಂತ್ರಸ್ತೆ ಬಂದು ದೂರ ಆಯ್ತು, 164 ಸ್ಟೇಟ್ಮೆಂಟ್ ಆಯ್ತು, ಜಾರಕಿಹೊಳಿ ಜೈಲ್ ಆಯ್ತಾ? ನೋ. ಶಿಕ್ಷೆ ಆಯ್ತಾ? ಯಾರಿಗೆ ಶಿಕ್ಷೆ ಆಗಿದೆ? ಇದು ಕೇವಲ ಒಂದು ಚಾರಿತ್ರ್ಯವಧೆ ರೀತಿ ಅಷ್ಟೇ. ಆ ಚಾರಿತ್ರ್ಯವಧೆಯ ಒಂದು ಭಯವನ್ನು ಇಟ್ಕೊಂಡು ಹೇಳಿದ ಅವ್ರ ಕೆಲಸ ಮಾಡಿಸ್ಕೊಳ್ಳೋದು. ಈಗ ಒಬ್ಬ ನಾಯಕನಿಗೆ ಒಂದು ಥ್ರೆಟ್ ಇರ್ತದೆ, ಪಕ್ಷದಲ್ಲಿ ಒಂದು ಥ್ರೆಟ್ ಇರ್ತದೆ. ಒಬ್ಬ ಥ್ರೆಟ್ ಇರ್ತದೆ, ಒಂದು ನಾಯಕತ್ವ ಬದಲಾವಣೆಗಾಗಲಿ ಮತ್ತೊಂದಕ್ಕಾಗಲಿ. ಅವ್ರನ್ನ ಹದ್ದು ಬಸ್ತಲ್ಲಿ ಇಡಕ್ಕೆ ಇದೊಂದು
It is not the way. Is this the way? It is not the way. It You is gone disgusting. so cheap level? ಇಟ್ ಈಸ್ ಡಿಸ್ಕಸ್ಟಿಂಗ್. ಇವರು ರಾಜಕೀಯದಲ್ಲಿ ನೈತಿಕತೆ ಅಲ್ಲ, ಚಾರಿತ್ರ್ಯ ಕೂಡ ಅಷ್ಟು ಕೆಳಮಟ್ಟಕ್ಕೆ ಹೋಗಿದೆ. ಹಿಂದಿನ ತಲೆಮಾರಿನ ರಾಜಕಾರಣಿಗಳು, ರಾಮಕೃಷ್ಣ ಹೆಗಡೆ ಆಗಲಿ, ಪಟೇಲ್ರಾಗಲಿ, ರಸಿಕರೇ, ಈ ತರ ಅಸಹ್ಯ ಇರಲಿಲ್ಲ ಅವರು. ಎಸ್, ಯದುಕುಮಾರ್ ಗೌಡ್ರೆ ಏನ್ ಹೇಳ್ತೀರಿ? ಇದು ಬಿಜೆಪಿ ಸರ್ಕಾರದಲ್ಲೂ ಬಂದಿದೆ, ಒಂದಷ್ಟು ಜನ ಸ್ಟೇ ತಗೊಂಬಂದಿರೋದು ನಿಮಗೆ ಗೊತ್ತಿದೆ, ಏನ್ ಹೇಳ್ತೀರಿ? ನಿಮ್ಮ ಹತ್ರ ನಾನು ಮಾತನಾಡ್ತೀನಿ ಇದ್ರ ಬಗ್ಗೆ. ವಿದ್ಯುತ್ ಗುತ್ತಿಗೆದಾರರ ಸಂಘದಿಂದ ಬಂದಿದ್ದೀರಿ, ಕ್ಷಮಿಸಿ ಇಷ್ಟು ತನಕ ನಿಮ್ಮನ್ನ ಕೂರಿಸ್ಕೊಂಡೆ ಈ ವಿಚಾರಕ್ಕೂ. ಎಸ್, ಲಾಸ್ಟ್ ರಿಯಾಕ್ಷನ್ ಹೇಳಿ. ಲಾಸ್ಟ್ ಒಂದು ನನ್ನ ರಿಯಾಕ್ಷನ್ ಕೊಟ್ಬಿಡ್ತೀನಿ. ನಾವು ಈಗಾಗಲೇ 18ನೇ ತಾರೀಕು ಏನು ಪ್ರತಿಭಟನೆ ಮಾಡಿದ್ದೀವಿ, ಅದನ್ನು ಅಲ್ಲಿಗೆ ಮುಗಿಯೋದಿಲ್ಲ. ನಮ್ಮ ಕಡೆಯಿಂದ ಒತ್ತಾಯ ಇಷ್ಟೇ, ಈಗ ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಈ ಟೆಂಡರ್ನ ಹಿಂಪಡೆದು ಇದನ್ನು ತನಿಖೆ ಸಂಸ್ಥೆಗಳಿಗೆ ಕೊಟ್ಟು ಸೂಕ್ತವಾದ ತನಿಖೆ ಮಾಡಿ ಸಂಬಂಧಪಟ್ಟವರ ವಿರುದ್ಧ ಕಾನೂನು ಕ್ರಮ ವಹಿಸಬೇಕು. ಇಲ್ಲಾಂತಂದರೆ ನಾವು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಜನಾಂದೋಲನ ಮಾಡೋದಕ್ಕೆ ನಾವೆಲ್ಲ ತಯಾರಿ ಮಾಡ್ಕೊತಾ ಇದ್ದೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ. 30 ಜಿಲ್ಲಾ ಸಮಿತಿಗಳಿವೆ, 203 ತಾಲೂಕು ಸಮಿತಿಗಳಿವೆ. ನಮ್ಮದು ನೆಟ್ವರ್ಕ್ ಥ್ರೂಔಟ್ ಕರ್ನಾಟಕದಲ್ಲಿ 16,000 ಜನ ಸದಸ್ಯರಿದ್ದೀವಿ. ಒಟ್ಟು ಕರ್ನಾಟಕ ರಾಜ್ಯದಲ್ಲಿ 28,000 ಜನ ಲೈಸೆನ್ಸ್ ಹೋಲ್ಡರ್ ಇದ್ದಾರೆ. ನಮ್ದು ತುಂಬಾ ನೆಟ್ವರ್ಕ್ ಇದೆ. ನಾವು ಅದರ ಎಫೆಕ್ಟ್ ಅನ್ನ ರಾಜ್ಯ ಮಟ್ಟದಲ್ಲಿ ತೋರಿಸ್ತೀವಿ. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಪವರ್ ಟಿವಿ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.